ಇಲ್ಲ ತುಳಸಿಯವರೇ, ಅವ್ರ ಸಿಸ್ಟಮ್ ಏನೋ ಪ್ರಾಬ್ಲಮ್ ಆಗಿ CCTV ಫುಟೇಜ್ ಎಲ್ಲ ಡಿಲೀಟ್ ಆಗಿದೆಯಂತೆ. ಬಾಬಾ, CCTV ಫುಟೇಜ್ ಸಿಗ್ಲಿಲ್ವಾ? ಎಂತ ಕೆಲಸ ಆಗೋಯ್ತು. ನಮ್ಮನೆ CCTV ಸರಿಯಾಗಿದ್ದಿದ್ರೆ ನಮ್ಗೆ ಕಷ್ಟನೇ ಇರ್ತಿರ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಬಾವಾ. CCTV ಸರ್ವಿಸ್ಗೆ ಅಂತ ಅವ್ನು ಬಂದಾಗ ಅವ್ನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ನಾನು ಅವನ್ನ ವಾಪಸ್ ಕಳಿಸ್ಬಿಟ್ಟೆ. ಆಮೇಲೆ ಸರ್ವಿಸ್ ಮಾಡಿಸೋಣ ಅಂದ್ಕೊಂಡೆ, ಆದರೆ ಟೈಮೇ ಆಗಲಿಲ್ಲ. ಇರಲಿ ಬಿಡಿ ಶಾರ್ವರಿ, ಹೀಗಾಗತ್ತೆ ಅಂತ ಯಾರು ಗೊತ್ತಿತ್ತು? ನನಗೆ ಗೊತ್ತಿತ್ತು ಮಾಧವ, ಯಾಕಂದ್ರೆ ಇದಕ್ಕೆಲ್ಲ ಸೂತ್ರಧಾರಿನೇ ನಾನು. ಆದರೂ ತಪ್ಪೆಲ್ಲ ನಂದೇ ಬಾವಾ. ಏನು ಹೇಳ್ತಿದ್ಯಾ ಶಾರ್ವರಿ? ಹೌದಲ್ವಾ, ಕಾರ್ ಕಳ್ತನ ಆದಾಗ ನಾನು ಆ ವಿಷಯನ ಮನೆಯವರೆಲ್ರಿಗೂ ಹೇಳಬೇಕಾಗಿತ್ತು. ಆಗಲೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಅದು ನಿಜಾನೇ. ಆದರೆ ವಿಪರ್ಯಾಸ ನೋಡು, ನಮ್ಮನೆಯಿಂದ ಕಾರ್ ಕದ್ದು ಕಳ್ಳರು ಆತುರದಲ್ಲಿ ಸ್ಪೀಡಾಗಿ ಹೋಗಿ ದತ್ತ ಮತ್ತು ರವೀಂದ್ರ ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿರೋ ಭಯದಲ್ಲಿ ಆ ಕಳ್ಳರು ಅಲ್ಲಿಂದ ಓಡೋಗಿದ್ದಾರೆ. ಅದೇ ಸಮಯಕ್ಕೆ ಅದೇ ರೂಟಲ್ಲಿ ನಿಧಿ ಬಂದಿದ್ದಾಳೆ. ಆಕ್ಸಿಡೆಂಟ್ ಆಗಿದ ತಕ್ಷಣ ಆ ಸ್ಪಾಟಿಗೆ ನಿಧಿ ಬಂದಿರೋದ್ರಿಂದ ಆ ಆಕ್ಸಿಡೆಂಟ್ ತಾನೇ ಮಾಡಿರೋದು ಅಂತ ನಿಧಿ ಅನ್ಕೊಂಡಿದ್ದಾಳೆ. ಇದೆಲ್ಲ ಎಷ್ಟೊಂದು ಕೋಇನ್ಸಿಡೆನ್ಸ್ ಅನಿಸ್ತಿದೆ ಅಲ್ವಾ? ಇಷ್ಟೆಲ್ಲ ಘಟನೆಗಳು ನಮ್ಮ ಮನೆಯವ್ರ ಸುತ್ತಾನೆ ಸುತ್ತಿದೆ ಅಂದರೆ ನನಗೀಗಲೂ ನಂಬೋಕೆ ಆಗ್ತಿಲ್ಲ. ಹೌದು, ಇದೆಲ್ಲ ಹೇಳಿ ಮಾಡಿಸಿರೋ ಹಾಗಿದೆ. ಅಂದರೆ ಕತೆ ಬರೆದು ನಡೆಸಿರೋ ಹಾಗಿದೆ. ಯಾವುದೋ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಿರೋದೇ ಇದಕ್ಕೆ ಕಾರಣ ಅನ್ನಿಸ್ತಿದೆ. ಅದು ನಿಜಾನೇ. ನೋಡೋಣ ಏನಾಗುತ್ತೋ. ಓ, ಎಲ್ಲರೂ ಇಲ್ಲೇ ಇದ್ದೀರಾ? ಚಿಕ್ಕಮ್ಮ, ನಿಮ್ಮನ್ನು ಪೊಲೀಸರು ಬರೋಕ್ಕೆ ಹೇಳಿದ್ರು, ನೀವು ಸ್ಟೇಷನ್ಗೆ ಬರಬೇಕು.